ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತಕ್ಕೆ 11 ಜನ ಬಲಿಯಾದಂತಹ ಪ್ರಕರಣ ತನಿಖೆ ಜುರುಕುಗೊಳ್ತಾ ಇದೆ. ಬಟ್ ಇಲ್ಲಿ ಯಾರದ್ದೋ ತಪ್ಪಿಗೆ ಇನ್ಯಾರಿಗೋ ಶಿಕ್ಷೆ ಅನ್ನುವಂತಾಗಿದೆ. ಇದೇ ವಿಚಾರ ದೊಡ್ಡ ಮಟ್ಟದ ಆಕ್ರೋಶ ಕಾರಣವಾಗ್ತಾ ಇದೆ. ಇದೇ ವಿಚಾರವನ್ನ ಇವತ್ತು ಜನರು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ವಿಪಕ್ಷಗಳು ಕೂಡ ಇದೇ ವಿಚಾರವನ್ನ ರೈಸ್ ಮಾಡ್ತಾ ಇದೆ. ಫೋಟೋಗೆ ಪೋಸ್ ಕೊಟ್ಟವರು ಯಾರು, ಸಸ್ಪೆಂಡ್ ಆದವರು ಇನ್ಯಾರು, ಸ್ಟೇಡಿಯಂ ಕಾಲ್ತುಳಿತದಲ್ಲಿ ಹರಕೆಯ ಕುರಿಯಾದ್ರ ಪೊಲೀಸರು ಅನ್ನುವಂತಹ ಪ್ರಶ್ನೆ. ಪೊಲೀಸರನ್ನೇ ಹೊಣೆಗಾರಿಕೆ ಮಾಡಿ ತಲೆದಂಡ ಮಾಡಲಾಗಿದೆ. 11 ಮಂದಿಯ ಸಾವಿನಲ್ಲಿ ಸರ್ಕಾರದ ಹೊಣೆಗಾರಿಕೆಯೇ ಇಲ್ವಾ? ಹಾಗಾದ್ರೆ ಅಮಾಯಕರ ಸಾವಿಗೆ ಬರೀ ಪೊಲೀಸರೇ ಕಾರಣ ಅನ್ನುವಂತಹ ಪ್ರಶ್ನೆ. ವಿಜಯೋತ್ಸವ ಬೇಡ ಅಂತ ಹೇಳಿ ಪೊಲೀಸರು ಸಲಹೆ ಕೊಟ್ಟರು, ಸರ್ಕಾರ ಮಾಡಿದ್ಯಾಕೆ? ಪೊಲೀಸ್ ಆಯುಕ್ತ ದಯಾನಂದ್ ಅಮಾನತಿಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಜನ ಸಾಲು ಸಾಲು ಪ್ರಶ್ನೆಗಳನ್ನ ಸರ್ಕಾರ ಕೇಳ್ತಾ ಇದ್ದಾರೆ. 5 ಅಧಿಕಾರಿಗಳನ್ನ ತಲೆದಂಡ ಕೊಟ್ಟು ಸರ್ಕಾರ ಕೈ ತೊಳೆದುಕೊಳ್ಳುವಂತಹ ಕೆಲಸ ಮಾಡ್ತಾ ಇದೆ. ಪದೇ ಪದೇ ಪೊಲೀಸರತ್ತ ಬೊಟ್ಟು ಮಾಡಿ ತಮ್ಮ ಬುಡವನ್ನ ಗಟ್ಟಿ ಮಾಡಿಕೊಳ್ಳುವಂತಹ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ. ಅಮಾಯಕರ ಸಾವಿಗೆ ಬರೀ ಪೊಲೀಸರೇ ಕಾರಣನಾ ಅಂತ ಹೇಳಿ ಇವತ್ತು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ವಿಜಯೋತ್ಸವ ಬೇಡ, ಲಕ್ಷಾಂತರ ಸಂಖ್ಯೆಯ ಜನ ಸೇರ್ತಾರೆ, ರಾತ್ರಿ ಇಡೀ ಪೊಲೀಸರು ಕೆಲಸ ಮಾಡಿದ್ದಾರೆ, ಯಾವುದೇ ಕಾರಣಕ್ಕೂ ಈ ರೀತಿಯ ಕಾರ್ಯಕ್ರಮ ಬೇಡ ಅಂತ ಹೇಳಿ ಖಂಡ ತುಂಡವಾಗಿ ಹೇಳಿದರೂ ಕೂಡ ಕಾರ್ಯಕ್ರಮವನ್ನು ಮಾಡಿದ್ಯಾರು? ಸರ್ಕಾರ. ಯಾತಕ್ಕಾಗಿ? ಪ್ರತಿಷ್ಠೆಗಾಗಿ, ತಮ್ಮ ಕುಟುಂಬದವರಿಗೆ ಫೋಟೋವನ್ನು ಕೊಡಿಸೋದಕ್ಕಾಗಿ. ಒಂದೇ ಕೂಗಳತಿಯ ದೂರದಲ್ಲಿ 2 ಕಾರ್ಯಕ್ರಮ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರನ್ನ ಹೊಣೆ ಮಾಡಲಾಗ್ತಾ ಇದೆ. 5 ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಲಾಗಿದೆ. ಇದು ಕರ್ನಾಟಕ ಇತಿಹಾಸದಲ್ಲಿಯೇ ಮೊಟ್ಟ ಮೊದಲ ಬಾರಿಗಾಗಿರುವಂತಹದ್ದು. ಇದೇ ನಡೆ ಈಗ ವ್ಯಾಪಕ ಆಕ್ರೋಶ ಕಾರಣವಾಗ್ತಾ ಇದೆ. ಸಸ್ಪೆಂಡ್ ಆದವರು ಈಗ ಪೊಲೀಸ್ ಅಧಿಕಾರಿಗಳು. ಅಧಿಕಾರಿಗಳಿಗೆ ಹಿಂಗಾಗ್ಬಿಟ್ರೆ ನಮ್ಮ ಕತೆ ಹೇಗೆ ಅಂತ ಹೇಳಿ ಕೆಳ ಹಂತದ ಅಧಿಕಾರಿಗಳು ಯೋಚನೆ ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ.